ಹೈದರಾಬಾದ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಯುದ್ಧ ನಡೀತಿರುವಂತ ನಾಳಿನ ಪಂದ್ಯ 33ನೇ ಪಂದ್ಯ. ಈ ಒಂದು ಪಂದ್ಯ ನಡೆಯೋದು ವೆಂಕಟೇಶ್ ಸ್ಟೇಡಿಯಂ ಮುಂಬೈದಲ್ಲಿ. ಫ್ರೆಂಡ್ ಟೋಟಲ್ ಆಗಿ ಎರಡು ಟೀಮ್ ಟೋಟಲ್ ಆಗಿ 6 ಮ್ಯಾಚ್ ಆಡಿದೆ. ಮುಂಬೈ ಕೂಡ 6 ಮ್ಯಾಚ್ ಆಡಿದೆ, ಹೈದರಾಬಾದ್ ಕೂಡ 6 ಮ್ಯಾಚ್ ಆಡಿದೆ. ಮುಂಬೈ 6 ಮ್ಯಾಚ್ ನಲ್ಲಿ 2 ಗೆದ್ದಿದೆ, 4 ಸೋತಿದೆ. ಅದೇ ರೀತಿ ಹೈದರಾಬಾದ್ ಕೂಡ 6 ಮ್ಯಾಚ್ ಆಡಿದೆ, 6ರಲ್ಲಿ 2 ಗೆದ್ದಿದೆ, 4 ಸೋತಿದೆ. ಟೋಟಲ್ ಆಗಿ ಲಾಸ್ಟ್ ಮ್ಯಾಚ್ ಮುಂಬೈ ಕೂಡ ಗೆದ್ದಿದೆ, ಹಾಗೆ ಲಾಸ್ಟ್ ಮ್ಯಾಚ್ ಹೈದರಾಬಾದ್ ಕೂಡ ಗೆದ್ದಿದೆ. ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಎರಡು ಟೀಮಿಗೆ ಇಲ್ಲಿ ಬೇಕಾಗಿರೋದು ಮ್ಯಾಚ್ ವಿನ್ ಬೇಕು. ಯಾಕಂದ್ರೆ ಇಲ್ಲಿ ಇವರು ಗೆಲ್ಲಕ್ಕಿಂತ ಸೋತಿದ್ದೇ ಬಹಳ ಇದೆ. ಫ್ರೆಂಡ್ ಟೋಟಲ್ ಆಗಿ ಎರಡು ತಂಡ ಕೂಡ ಸೇಮ್ ಇದೆ. ರನ್ ರೇಟ್ ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಆದ್ರೆ ಇಲ್ಲಿ ಮ್ಯಾಚ್ ಸೇಮು, ವಿನ್ ಸೇಮ್, ಲಾಸ್ ಕೂಡ ಸೇಮ್ ಆಗಿದೆ. ಹಾಗಾಗಿ ಇಲ್ಲಿ ಎರಡು ಟೀಮಿಗೆ ಇಲ್ಲಿ ಬೇಕಾಗಿರೋದು ವಿನ್ ಆಗ್ಬೇಕು ಅಷ್ಟೇ. ಫ್ರೆಂಡ್ ಟೋಟಲ್ ಆಗಿ ನಾಳಿನ ಪಂದ್ಯ ವೆಂಕಟೇಶ್ ಸ್ಟೇಡಿಯಂ ಮುಂಬೈನಲ್ಲಿ ನಡೀತಾ ಇದೆ. ಈ ಒಂದು ಪಂದ್ಯ ಟೋಟಲ್ ಆಗಿ ಇಲ್ಲಿ ಟಾಸ್ ಯಾರು ಗೆಲ್ತಾರೋ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಇಲ್ಲಿ ಟಾಸ್ ಗೆದ್ದವರು ಮೊದಲಿಗೆ ಬಾಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಯಾಕಂದ್ರೆ ಇಲ್ಲಿ ಹೈದರಾಬಾದ್ ಟೀಮ್ ಕೂಡ ಚೇಸಿಂಗ್ ಮಾಡಿ ರನ್ ಚೇಸಿಂಗ್ ಮಾಡುವಂತ ಪವರ್ನು ಕೂಡ ಹೈದರಾಬಾದ್ಗಿದೆ. ಈ ರೀತಿ ಮುಂಬೈಲಿ ಇದ್ರೆ ಮುಂಬೈಗೆ ಈ ಒಂದು ಹೋಮ್ ಗ್ರೌಂಡ್ ಆಗಿರುವಂತ ಉದ್ದೇಶದಿಂದ ಈ ಒಂದು ಗ್ರೌಂಡ್ಗೂ ಕೂಡ ಹೆಲ್ಪ್ ಆಗುತ್ತೆ ಫಸ್ಟ್ ಬಾಲಿಂಗ್ ಆದ್ರೆ. ಫ್ರೆಂಡ್ ಟೋಟಲ್ ಆಗಿ ಇಲ್ಲಿ ಟಾಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ ಮ್ಯಾಚ್ ಪರ್ಸೆಂಟ್ ಒಂದು 30% ವಿನ್ನಿಂಗ್ ಚಾನ್ಸ್ ಕೊಡುವಂತ ಚಾನ್ಸಸ್ ಇದೆ. ಇಲ್ಲಿ ಟಾಸ್ ಗೆದ್ದವರು ಮೊದಲಿಗೆ ಬಾಲಿಂಗ್ ಚೆನ್ನಾಗಿರುವಂತ ಬಾಲಿಂಗ್ ಹಾಕಿ ಕಮ್ಮಿ ರನ್, ಟಾರ್ಗೆಟ್ 160, 170, 180 ರನ್ ಕಟ್ ಹಾಕಿದ್ರೆ ಗೆಲ್ಲುವಂತ ಚಾನ್ಸಸ್ ಇರುತ್ತೆ ಸೆಕೆಂಡ್ ಬ್ಯಾಟಿಂಗ್ ಮಾಡೋರಿಗೆ. ಇಲ್ಲಪ್ಪ 250, 220, 230 ರನ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಅವರು ಏನಾದ್ರು ಮಾಡಿದ್ರೆ ಸೆಕೆಂಡ್ ಬ್ಯಾಟಿಂಗ್ಗೆ ಸ್ವಲ್ಪ ಕಷ್ಟ ಆಗಬಹುದು. ಫ್ರೆಂಡ್ ಟೋಟಲ್ ಆಗಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಈ ಒಂದು ಮ್ಯಾಚ್ ನ ಮುಂಬೈ ಇಂಡಿಯನ್ಸ್ ಗೆಲ್ಲುವಂತ ಚಾನ್ಸಸ್ ಬಹಳ ಇದೆ ಅನಿಸುತ್ತೆ. ಇಲ್ಲಿ ಟಾಸ್ ಆದ್ಮೇಲೆ ಮತ್ತು ಈ ಒಂದು ನಾ ಹೇಳೋದು ಚೇಂಜ್ ಆಗ್ಬೋದು. ಏನಾದ್ರು ಟಾಸ್ ಏನಾದ್ರು ಮುಂಬೈ ಇಂಡಿಯನ್ಸ್ ಗೆದ್ರೆ 100 ನಲ್ಲಿ 60% ಮುಂಬೈ ಗೆಲ್ಲುವಂತ ಚಾನ್ಸಸ್ ಇರುತ್ತೆ. ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಮ್ಯಾಚ್ ರಿವ್ಯೂ ನಿಮ್ಮ ಮುಂದೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ನಿಮ್ಗೆ ಏನಿಸ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ಒಂದು ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಷಯ ಟೇಕ್ ಕೇರ್, ಬಾಯ್.